ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಿತ್ತೂರಿನಿಂದ ವಿಕ್ರಮ್ ಇನಾಮದಾರ್ ಸ್ಪರ್ಧೆ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನಂದ್ರು? ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು ಕಿತ್ತೂರು ತಾಲೂಕಿಗೆ ಮಂಜೂರಾದ ಭೂ ಸುರಕ್ಷಾ ಈ ದಾಖಲೆಗಳ ಕಚೇರಿ ಉದ್ಘಾಟಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಭೂ ಸುರಕ್ಷಾ ದಾಖಲೆಗಳ ಕುರಿತು ಚರ್ಚೆಗೆ ಕಚೇರಿ ಉದ್ಘಾಟನೆ, ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಬರುವ ಮುಂದಿನ ಚುನಾವಣೆ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಈ ಕಚೇರಿ ಮಂಜೂರು ಆಗಿದ್ದಕ್ಕೆ ಕಿತ್ತೂರು ತಾಲೂಕು ಆಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕರು ಹಾಗೂ ಕಿತ್ತೂರು ತಹಸೀಲ್ದಾರ್ ಕಲಗೌಡ ಪಾಟೀಲ್ರನ್ನ ಸನ್ಮಾನ ಮಾಡಲಾಯಿತು. ಸುರಕ್ಷಾ ದಾಖಲೆಗಳ ಕಚೇರಿ ಈ ರೆವಿನ್ಯೂ ರೆಕಾರ್ಡ್ಸ್ ಬಗ್ಗೆ ಬಹಳಷ್ಟು ದಿವಸದಿಂದ ಕಿತ್ತೂರು ಜನತೆಯ ಒಂದು ಆಗ್ರಹ ಕೂಡ ಇತ್ತು, ಆಗ್ಲೇಬೇಕಾಗಿತ್ತು. ಸುಮಾರು 2013ರಿಂದ ಇಲ್ಲಿ ಮಟ್ಟ ಅಲ್ಲೂ ಹೊಸ ತಾಲೂಕು ಆದ ನಂತರ ಕೂಡ ಇವರು ಅಲೆದಾಡುವಂತ ಟೈಮ್ ಬಂದ್ ಆಗಿರಕ್ಕಿಲ್ಲ. ಯಾಕಂದ್ರೆ ಏನ ಅಲ್ಲೂ ತಹಸೀಲ್ದಾರ್ ಆಫೀಸ್ ಇಲ್ಲಿದ್ರು ಕೂಡ ರೆಕಾರ್ಡ್ಸಿಗೆ ನಾವು ಬೈಲಂಗಲ್ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರ ಬಹುತೇಕ ಇವತ್ತಿನಿಂದ ಎಲ್ಲ ಸಾರ್ವಜನಿಕರಾಯ್ತು ಯಾರೋ ಆಯ್ತು ಈ ರೆಕಾರ್ಡ್ಸಿಗೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ಒಂದ ಸೂರಿನಲ್ಲಿ ವಿದಿನ್ ನೋ ಮಿನಿಟ್ಸ್ ಅವ್ರಿಗೆ ಬೇಕಾದಂತ ರೆಕಾರ್ಡ್ಸ್ ಕೊಡುವಂತ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದಾರು. ಮತ್ತೆ ಇವತ್ತಿನಿಂದ ಅದು ಪ್ರಾರಂಭ ಆಗ್ತದೆ. ಈಗ ನಾಳೆ ಒಂದ್ ರೀತಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರ್ತಕ್ಕಂಥದ್ದು, ಸುರ್ಜೇವಾಲಾ ಒಂದ್ ಕಡೆ ಮೀಟಿಂಗ್ ಮಾಡಿದ್ರು ಸರ್. ಆನಂತರ ಇವಾಗ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿರ್ತಕ್ಕಂಥದ್ದು ಏನೆಲ್ಲ ಪ್ರಸ್ತಾಪ ಆಗೋದು ಸರ್? ಸುರ್ಜೇವಾಲಾ ಮುಖ್ಯಮಂತ್ರಿ ಹೈಕಮಾಂಡ್ ಅದು ನಮ್ಮನ್ನ ಕೇಳಬಾರ್ದು. ಬಾಳ ಸಣ್ಣವ್ರು ನಾವು ಇರ್ಲಿ ಕೇಳಿದೆ, ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ನಮ್ಮ ಕರದ ಉದ್ದೇಶ ನಮ್ಮ ಕ್ಷೇತ್ರದ ಬಗ್ಗೆ ನಮಗೊಂದು 10 ನಿಮಿಷ ಟೈಮ್ ಕೊಡ್ತೇವೆ ಅಂದರು. ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ನಾವು ಕೇಳಕ್ ಹೊಂಟೇವು. ಐ ಆಮ್ ಪ್ರಿಪೇರ್ಡ್ ಫಾರ್ ಒನ್ಲಿ ದಟ್. ಉಳಿಕೆದು ಕಾರವಾರಕ್ಕೆ ಹೊಂಟಿಲ್ಲ ನಾ. ಇಲ್ಲ ಸರ್, ಈಗ ಇನ್ನೊಂದು ರಾಜಕೀಯಕ್ಕೆ ವಿಶೇಷವಾಗಿ ರಾಜ್ಯ ರಾಜಕಾರಣಕ್ಕೆ ಕರ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಅದು ಹೈಕಮಾಂಡ್ ಇಲ್ಲಿ ಡಿಸೈಡ್ ಇಟ್ಟ, ನಾವಿಲ್ಲ, ನಾವೇನು ಹೇಳುದಿಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೋತಾನ ಅದಕ್ಕೆ ಎಸ್. ಡಿಸಿಸಿ ಬ್ಯಾಂಕ್ ಬೇರೆ ಬರ್ತಾ ಇದೆ ಸರ್ ಚುನಾವಣೆ. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಅವಿರೋಧ ಆಯ್ಕೆ ಆಗ್ಬೇಕು ಅಂತ ಜಿಲ್ಲಾ ನಾಯಕರು ಪ್ರಯತ್ನ ಪಡ್ತಾರೆ ಸರ್. ಇಂಥ ಸಂದರ್ಭದಲ್ಲಿ ಕಿತ್ತೂರು ಮತ್ತೆ ಬೆಳಗಾವಿಯಲ್ಲಿ ಎಲೆಕ್ಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಷನ್ ನಾವು ಮಾಡಕ್ ತಯಾರಿದೆವು. ಅವಿರೋಧ ಆದ್ರೆ ಒಳ್ಳೇದಲ್ಲ, ಮತ್ತೆ ಚಲೋ ಅಲ್ಲ. ಈಗ ಇನ್ನೊಂದು ಸರ್, ವಿಶೇಷವಾಗಿ ಇಲ್ಲಿ ಮಾಜಿ ಸಚಿವರಾಗಿದ್ದಾರೆ ಡಿ.ಬಿ. ಇನಾಮದಾರ್ ಅವ್ರ ಪುತ್ರನೇ ಒಂದ್ ಕಡೆ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಆಗ್ಬೋದು ಸರ್. ಯಾರ ಆಗ್ಲಿ ಮರ, ನಾವು ಅಂತೆ ಆಗವ್ರನ್ನ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆದು ಈ ರೀತಿ ಇದೆ ಸರ್. ವಿಶೇಷವಾಗಿ ಒಂದ್ ರೀತಿ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥದ್ದು, ಚುನಾವಣೆಗೆ ಮುಂಚೆನೇ ಇದಾಗಿರ್ತಕ್ಕಂಥದ್ದು ನೋಡ್ ಅದನ್ನ ಮಾಡಿದ್ರು. ಅವ್ರು ಮತ್ತೆ ಅದಕ್ಕೆ ಸ್ಟೇ ತಗೊಂಡ್ಬಂದ್ ಇದನ್ನೈತಿ. ವಾಟ್ ಎವರ್ ಇಟ್ ಇಸ್, ಈ ಭಾಗದ ಕಲ್ಪವೃಕ್ಷ ಅದು. ಯಾವುದೋ ಪರಿಸ್ಥಿತಿ ಏನೇನೋ ತಪ್ಪ ನಿರ್ಧಾರ ತಗೊಂಡಿದ್ರಿಂದ ಇವತ್ತ ಆ ಫ್ಯಾಕ್ಟರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ನಾನು ಮೊನ್ನೆ ಸಕ್ಕರೆ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದೇನೆ ಹೋದ್ವಾರ. ಅದನ್ನ ಏನಾರ ಮಾಡಕ್ ಅದಕ್ಕೊಂದು ಸ್ಪರ್ಶ ಕೊಟ್ಟು ಅದನ್ನ ಜೀವಂತವಾಗಿ ಇಡಕ್ ನೀವು ಸರ್ಕಾರದಿಂದ ಅದಕ್ಕೆ ಏನಾರು ಹೆಲ್ಪ್ ಮಾಡ್ಬೇಕಂದಾರು. ಡೆಫಿನೆಟ್ಲಿ ಅದಕ್ಕೆ ಏನಾರು ಮಾಡ್ತೇವೆ ಅಂತಂದಾರು. ಬರೋ ದಿವಸಗಳಲ್ಲಿ ಈ ವೀಕ್ದಾಗ ಅದನ್ನ ಫಾಲೋ ಅಪ್ ಮಾಡತ್ತೆ. ಕೊನೆ ಪ್ರಶ್ನೆ ಸರ್, ಮಲಪ್ರಭಾ ಕುಸ್ತಿ ಬೇರೆ ಬರ್ತಾ ಇದೆ ಸರ್, ಅಕ್ಟೋಬರ್ಗೆ ಬರೋ ಚಾಯ್ಸ್ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ದು ಮತ್ತೆ ಚಂದ್ರರಾಜ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ಯಾನಲ್ ಆಗ್ಬೇಕು ಎಂತದ್ದು ಮಲಪ್ರಭಾ ಚುನಾವಣೆಗೆ ಸರ್. ಸಕ್ಕರೆ ಕಾರ್ಖಾನೆ ಯಪ್ಪ ನಮ್ಮಲ್ಲಿ ಜೀವಂತ ಇವ್ರು, ಆಮೇಲೆ ಚುನಾವಣೆ ಯಾವ ಏಬಲ್ ಅದಾರು ಮಾಡ್ಲಿ, ತೊಂದ್ರೆ ಇಲ್ಲ. ಸೂಪರ್ ಸೀಡ್ ಆಗಕ್ಕಂತ ಬಿಡಲ್ಲ, ನೋಡ್ಬೇಕು. ಸರ್ಕಾರದ ನಿರ್ಧಾರ ಇರ್ತೈತಿ. ಸೂಪರ್ ಸೀಡ್ ಆಗ್ಬೇಕು ಬೇಡ ಅಂತ ಅವ್ರು ಮಾಡ್ತಿರ್ತಾರು. ಬಟ್ ಇನ್ನು ಅವಧಿಯಾರ ಎಷ್ಟು ಉಳಿದೈತಿ ಇದ್ದಂತ ಅವಧಿಯಾಗ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಎಷ್ಟು ಅವಶ್ಯಕತೆ ಗೊತ್ತಿಲ್ಲ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ಈ ಆಡಳಿತದ ಆಫೀಸ್ ರಿವೈಸಸ್ ಮಾಡಿ ಒಂದು ಮಾಡೆಲ್ ಥರ ಮಾಡಿ ಮುಗಿಸ್ಬೇಕು ಅನ್ನೋದು ಉದ್ದೇಶದಿಂದ ಮಾಡಿದ್ದವು. ಅದಕ್ಕೆ ಮಾಡಿ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಸಹಕಾರ ಕೊಡೋದು. ಪಬ್ಲಿಕ್ ನಿಮ್ಮ ಕಡೆಯಿಂದ ಬೇಡ ಸಹಕಾರ ಬಂದ ದಯಮಾಡಿ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಿಂದ ನಮ್ಮ ಸಹಕಾರ ಕೊಟ್ಟು ಅವ್ರು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ಹೆಚ್ಚಿಗೆ ಮಾತನಾಡಿದ ಇನ್ನೂ 4-5 ಕಾರ್ಯಕ್ರಮಗಳು ಇದು ಮುಂದಿನ ಒಂದು 2 ವಾರದಲ್ಲಿ ಯಾರಿಗೆ ತೊಂದರೆ ಆದಲ್ಲಿ ನಾನೊಂದು ನಂಬರ್
ಪಡಿತಾ ಇದ್ದೀನಿ. ಆ ನಂಬರ್ಗೆ ಕಾಲ್ ಮಾಡ್ಬೋದು ಯಾರು ಸಾರ್ವಜನಿಕರೆಲ್ಲರೂ. ಆ ಸಾರ್ವಜನಿಕರ ನಂಬರ್ ಮಾಡಿದ್ರೆ ನನ್ನ ಹತ್ರ ಬರ್ತದ, ನಾ ಅವ್ರಿಗೆ 100% ಸಹಾಯವನ್ನು ಮಾಡ್ತೀನಿ ಅಂತ ವಿಶ್ವಾಸ ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಇಲ್ಲಿವರೆಗೆ ನಮಗೆ ನಮ್ಮ ರೆಕಾರ್ಡ್ ರೂಮ್ ಅನ್ನು ಉದ್ಘಾಟನೆ ಮಾಡಿದ ಶಾಸಕರಿದ್ದು ಹಾಗೂ ವೇದಿಕೆಯಲ್ಲಿರುವಂತ ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ದು ಹಾಗೂ ಇರುವವರಿಗೆ ತುಂಬುವಂತ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.